ಸ್ನೇಹಿತರೆ ನಮಸ್ಕಾರ, ನಿಮ್ಗೆಲ್ರಿಗೂ ನಮ್ಮ ನೋ ಚಾನಲ್ಗೆ ಸ್ವಾಗತ. ಹಿಂದಿನ ವಿಡಿಯೋದಲ್ಲಿ ಇದೀಗ ಕನ್ನಡ ವ್ಯಾಸಂಗ ಪ್ರಮಾಣ ಪತ್ರಕ್ಕೆ ಸಂಬಂಧಪಟ್ಟಂತೆ ಹಾಗೂ ಗ್ರಾಮೀಣ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ ಯಾವ ಒಂದು ಅನುಬಂಧ ಇರುವಂತಹ ಅಥವಾ ಯಾವ ಒಂದು ನಮೂನೆ ಇರುವಂತಹ ಪ್ರಮಾಣ ಪತ್ರವನ್ನು ನಾವು ಬರ್ಸ್ಕೋಬೇಕನ್ನೋದು ಬಹಳ ಜನ ಗೊಂದಲ ಇದೆ. ಏನಕ್ಕೆ ಈ ಗೊಂದಲ ಇದೆ ಅನ್ನೋದಾದ್ರೆ, ನೀವು ಗಮನಿಸಿ ನೋಡಿರ್ಬೋದು, PhD ಗೆ ಸಂಬಂಧಪಟ್ಟಂತ ಹೊರಡಿಸಿದಂತ ಕರ್ನಾಟಕ ರಾಜ್ಯ ಪತ್ರದಲ್ಲಿ ನೀವು ಅದನ್ನ ಸರಿಯಾಗಿ ಗಮನಿಸಿದೆ ಆದಲ್ಲಿ ಅಲ್ಲಿ ನಿಮ್ಗೆ ಹೇಳಿದ್ದಾರೆ, ಸಂಪೂರ್ಣ ನಿಮಗೆ ಇದರಲ್ಲಿ ಏನ್ ನೋಟಿಫಿಕೇಶನ್ ಇದೆ ಅದನ್ನೇ ತಿಳಿಸ್ತೀನಿ ನೋಡಿ. ಇಲ್ಲಿ ಇದೆ ಗ್ರಾಮೀಣ ಅಭ್ಯರ್ಥಿಗಳಿಗೆ ಸಂಬಂಧಪಟ್ಟಂತೆ. ಸೊ ನಿಮ್ಗೆ ಎಲ್ಲರಿಗೂ ಗೊತ್ತು, ರಿಸರ್ವೇಶನ್ 25% ಇದ್ದೇ ಇರುತ್ತೆ. ಆದ್ರೆ ಅಲ್ಲಿ ಏನಿದೆ, ಗ್ರಾಮೀಣ ಅಭ್ಯರ್ಥಿಗಳಿಗಾಗಿ 2000 ಹಾಗೂ ಸರ್ಕಾರದ ಆದೇಶ ಸಂಖ್ಯೆ 2023 ಅದರಲ್ಲೂ 8/3/2023 ಅಂತ ಇರಬೇಕು ಅಂತ ಇದೆ. ಓಕೆ, 2023 ಅಂತ ಇರೋ ಒಂದು ದಿನಾಂಕದ ಒಂದು ಅನುಬಂಧವನ್ನ ತೆಗೆದುಕೊಂಡ್ರೆ ಸಾಕು ಅಂತ, ಅನುಬಂಧದ ಪ್ರಮಾಣ ಪತ್ರ ತೆಗೆದುಕೊಂಡ್ರೆ ಸಾಕು ಅನ್ನೋದು ನಮ್ಗೆ ಗೊತ್ತಿದೆ. ಆದ್ರೆ ಇನ್ನೊಂದು ಡೌಟ್ ಏನ್ ಬಂದಿದೆ, ಫಾರ್ ಎಕ್ಸಾಂಪಲ್ ಈಗ ನೀವು GPT ಗೆ ಸಂಬಂಧಪಟ್ಟಂತೆ ಗಮನಿಸಿ ನೋಡಿದ್ರೆ ಇದು GPT ಗೆ ಸಂಬಂಧಪಟ್ಟಿರುವಂತದ್ದು. ಸೊ ನಾನು ಇಲ್ಲಿ ಯಾವುದನ್ನ ಹೊಸದನ್ನ ತಗೊಬಂದು ಕೊಟ್ಟಿಲ್ಲ, ನೀವು ಇಲ್ಲಿ ಗಮನಿಸಿ ನೋಡ್ಬೋದು. ಇದು ಸಹ GPT ಗೆ ಸಂಬಂಧಪಟ್ಟಂತೆ ಯಾವ ಜಿಲ್ಲೆ ಇದು, ಗಮನಿಸಿ ವಿಜಯಪುರ ಜಿಲ್ಲೆಗೆ ಸಂಬಂಧಪಟ್ಟಂತೆ ಇರುವಂತದ್ದು. ಇದರಲ್ಲಿ ನೀವು ಗಮನಿಸಿದ್ದೆ ಆದಲ್ಲಿ ಇಲ್ಲಿ ಗಮನಿಸಿ ನೋಡಿ, ಇಲ್ಲಿ ಗಮನಿಸಿ ನೋಡಿ, ಗ್ರಾಮೀಣ ಅಭ್ಯರ್ಥಿಗಳಿಗೆ 25% ಅಂತ ಅದು ಸೇಮೇ ಇದೆ. ಆದ್ರೆ ಇಲ್ಲಿ ಗಮನಿಸಿ ನೋಡಿ, ಕರ್ನಾಟಕ ಗ್ರಾಮೀಣ ಅಭ್ಯರ್ಥಿಗಳಿಗಾಗಿ 2007 ಮತ್ತೆ 2008 ಒಂದು ಪತ್ರ ಇದ್ರೆ ಸಾಕು ಅಂತ ಹೇಳಿದ್ದಾರೆ. ಆದ್ರೆ ಇಲ್ಲಿ ನಿಮ್ಗೆ ಡೌಟ್, ಸರ್ 2008 ಇದ್ರೆ ಸಾಕ 2023 ಇರ್ಬೇಕಾ ಅಂತ. ಇನ್ನು ಕೆಲವರಿಗೆ 2008 ಅಂದ್ರೆ ಏನು, 2023 ಅಂದ್ರೆ ಅದೆಲ್ಲಿರುತ್ತೆ ಅಂತ ಮಾಹಿತಿನೇ ಗೊತ್ತಿಲ್ಲ. ಅದಕ್ಕೆ ಸಂಬಂಧಪಟ್ಟ ನೀವು ಇಲ್ಲಿ ಗಮನಿಸಬಹುದು. ಈಗೊಂದು ಕನ್ನಡ ವ್ಯಾಸಂಗ ಪ್ರಮಾಣ ಪತ್ರವನ್ನು ನಾವು ತೆಗೆದುಕೊಂಡಿದ್ದೆ ಆದಲ್ಲಿ ಅದರಲ್ಲಿ ಇಲ್ಲಿ ಮೇಲೆ ನಿಮ್ಗೆ ಕೆಲವೊಂದಿಷ್ಟು ಡೇಟ್ಸ್ ಇರ್ತವೆ. 2002, 2002, 2008, 2023 ನೋಡಿ ಇಲ್ಲಿದೆ. ಇದು PhD ಗೆ ಸಂಬಂಧಪಟ್ಟ ನೋಟಿಫಿಕೇಶನ್ ಇದೆ. GPST ಮತ್ತೆ HSA ನೋಟಿಫಿಕೇಶನ್ ಎಷ್ಟಿದೆ, 2008 ಅಂತ ಇದೆ. ಸರ್ ಹಾಗಾದ್ರೆ ನಾವು ಯಾವ್ದನ್ನ ತೆಗೆದುಕೊಂಡ್ರೆ ಉತ್ತಮ ನೋಡಿ, ಇದು ಏನು 8/3/2023 ಇದೆಯಲ್ವಾ, ಈ ಒಂದು ಪ್ರಮಾಣ ಪತ್ರ ತೆಗೆದುಕೊಂಡ್ರೆ ಬಹಳಷ್ಟು ಉತ್ತಮ. ಏನಕ್ಕೆ ಅಂದ್ರೆ ಅವ್ರು ಯಾವ್ದನ್ನು ನಮ್ಮನೇನು ಕ್ವಶನ್ ಕೇಳಕ್ಕೆ ನಮ್ಗೇನು ತೊಂದರೆನೇ ಇರೋದಿಲ್ಲ, ನಾವು ಈಸಿಯಾಗಿ ಆನ್ಸರ್ ಮಾಡ್ಬೋದು. ನೋಡಿ ಇಲ್ಲೂ ಅಷ್ಟೇ 2002, 2005, 2008, 2023. ಸರ್ ಹಾಗಾದ್ರೆ ಈ ಒಂದು ಗ್ರಾಮೀಣ ಮತ್ತೆ ಕನ್ನಡ ಅಭ್ಯರ್ಥಿ ವ್ಯಾಸಂಗ ಪ್ರಮಾಣ ಪತ್ರ ಎಲ್ಲಿ ಸಿಗ್ತವೆ ಅಂತಂದ್ರೆ, ಸೊ ನನಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಸೊ ನೋಡಿ, ಇದು ಕಂಪ್ಲೀಟ್ ಇದೆ. ಹತ್ರ PDFs ಇದಾವೆ. ಈ PDF ನಾನು ಈಗಾಗಲೇ ನನ್ನ ವಾಟ್ಸ್ಆಪ್ ಗ್ರೂಪ್ ಅಲ್ಲಿ ಹಾಕಿದ್ದೀನಿ. ಬಟ್ ನೀವು ಈಗ ವಾಟ್ಸ್ಆಪ್ ಗ್ರೂಪ್ ಜಾಯ್ನ್ ಆದ್ರೆ ನಿಮ್ಗೆ ಸಿಗೋದಿಲ್ಲ, PDF ಸಿಗೋದಿಲ್ಲ. ಸೊ ನೀವು ಬೆಸ್ಟ್ ಏನ್ ಮಾಡ್ಬೋದು, ಸೊ ನನ್ನ ಟೆಲಿಗ್ರಾಮ್ ಗ್ರೂಪ್ ಇದೆ. ಸೊ ನನ್ನ ಸೇಮ್ ಟೆಲಿಗ್ರಾಮ್ ಗ್ರೂಪ್ ಏನು, KNOWNOWMUNIRAG. ಸೊ ಈ ಟೆಲಿಗ್ರಾಮ್ಗೆ ನೀವು ಜಾಯ್ನ್ ಆದ್ರೆ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ನಿಮ್ಗೆ ಯಾರಿಗಾದ್ರೂ ಬೇಕಾದ್ರೆ ನೀವು ಡೌನ್ಲೋಡ್ ಮಾಡ್ಕೋಬಹುದು, ಅಥವಾ ನಾನು ಇದೇ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಲಿಂಕ್ ಸಹ ಕೊಟ್ಟಿದ್ದೀನಿ. ನಿಮಗೆ ಆ ಲಿಂಕ್ ಅನ್ನ ಕ್ಲಿಕ್ ಮಾಡಿದ್ರೆ ನಮಗೆ ಡೈರೆಕ್ಟ್ ಆಗಿ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗ್ತೀರಾ. ಆ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ಈ ಒಂದು PDF ಅನ್ನ ಹಾಕಿದ್ದೀನಿ. ಓಕೆನಾ. ಸೊ ಆದೇಶ ಸಂಖ್ಯೆ 2023 ಏನಿದೆಯೋ ಇದನ್ನ ನೀವು ಖಂಡಿತವಾಗಿ ಮಾಡಿಸ್ಕೋಬೇಕಾಗುತ್ತೆ. ಸೊ 2008 ಮಾಡಿಸ್ಕೊಂಡು ಸರ್ ನಮ್ಗೆ ಆದೇಶ ಪ್ರಮಾಣ ಪತ್ರದಲ್ಲಿ ಈ ರೀತಿಯಾಗಿತ್ತು ಅಂತಂದ್ರೆ ಆಗ ಗೊಂದಲಕ್ಕೀಡಾಗೋದಕ್ಕಿಂತ ಬೆಟರ್ ಇದನ್ನೇ ಬರ್ಸ್ಕೊಳ್ಳಿ. ಇನ್ ಕೇಸ್ ನಿಮ್ಮ ಹತ್ರ 2008 ಇದ್ರೂ ಅದೇ ಮಾಹಿತಿಯನ್ನು ತಗೊಂಡೋಗಿ ನಿಮ್ಮ ಶಾಲೆಗಳಲ್ಲಿ 2023 ಈ ರೀತಿಯಾಗಿರುವಂತಹ ಒಂದು ಅನುಬಂಧವನ್ನ ತುಂಬಿಸಿ. ಇದಿಷ್ಟು ಸಂಪೂರ್ಣವಾಗಿ ಗ್ರಾಮೀಣ ಅಭ್ಯರ್ಥಿ ಮತ್ತೆ ಕನ್ನಡ ಮಾಧ್ಯಮಕ್ಕೆ ಸಂಬಂಧಪಟ್ಟಂತ ವ್ಯಾಸಂಗ ಪ್ರಮಾಣ ಪತ್ರಕ್ಕೆ ಇರುವಂತಹ ಒಂದು ಮಾಹಿತಿ ಇದಾಗಿದೆ. ಇನ್ನ ಬಹಳಷ್ಟು ವಿಷಯಗಳೇನು ಅಂತಂದ್ರೆ, ಬಹಳಷ್ಟು ಜನ ಕರೆ ಮಾಡ್ತಾ ಇದ್ದಾರೆ, ದಯವಿಟ್ಟು ಕರೆ ಮಾಡಬೇಡಿ. ಇಲ್ಲಿ ನಾನು ನಿಮ್ಗೆ ಕಂಪ್ಲೀಟ್ ಆಗಿ ಒಂದು ಕ್ಲಾರಿಟಿ ಕೊಟ್ಟಿದ್ದೀನಿ, ಎಲ್ಲೆಲ್ಲಿ ಯಾವ್ಯಾವ ನೋಟಿಫಿಕೇಶನ್ ಏನೇನಿದೆ ಅನ್ನೋದನ್ನ. ಸೊ ನಿಮ್ಗೆ ಅರ್ಥ ಆಗಿದೆ ಅಂತ ಅಂದ್ಕೊಳ್ತೀನಿ. ಕರೆ ಏನ್ ಮಾಡಬೇಡಿ. ಸೊ ನಿಮ್ಗೆ ಇಲ್ಲಿ ಏನ್ ಮಾಹಿತಿ ಇದೆಯೋ ಆ ಮಾಹಿತಿಯನ್ನ ಸಂಪೂರ್ಣವಾಗಿ ತಿಳ್ಕೊಳ್ಳಿ ಅಷ್ಟೇ. ಸರಿ, ಇದಾಗಿತ್ತು ಇವತ್ತಿನ ಮಾಹಿತಿ. ಇದೇ ರೀತಿಯ ಮತ್ತಷ್ಟು ಮಾಹಿತಿಗಳಿಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕಾನ್ ಕ್ಲಿಕ್ ಮಾಡ್ಕೊಳ್ಳಿ. ನಾವು ಮಾಡುವಂತ ಎಲ್ಲಾ ರೀತಿಯಾದಂತಹ ತರಗತಿಗಳ ಮತ್ತೆ ಎಲ್ಲಾ ರೀತಿಯಾದಂತಹ ನೋಟಿಫಿಕೇಶನ್ ಬಗ್ಗೆ ಸಂಬಂಧಪಟ್ಟಂತೆ ಎಲ್ಲಾ ಮಾಹಿತಿ ನಿಮ್ಗೆ ಮೊದಲೇ ಸಿಗುತ್ತೆ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಸ್ನೇಹಿತರೆ. ನಿಮ್ಗೆಲ್ರಿಗೂ ಧನ್ಯವಾದಗಳು.